ವೆಲ್ಕಮ್ ಬ್ಯಾಕ್ ಟು ಚಾರ್ಮಿ ವ್ಲಾಗ್ಸ್. ನಾನು ಇವತ್ತು ಮ್ಯಾಕ್ರೋನಿ ಮಾಡ್ತಿದ್ದೀನಿ. ವೈಟ್ ಪಾಸ್ತಾ ಮ್ಯಾಕ್ರೋನಿ. ವೈಟ್ ಸಾಸ್ ಮ್ಯಾಕ್ರೋನಿ. ವೈಟ್ ಸಾಸ್ ಮ್ಯಾಕ್ರೋನಿ. ವೈಟ್ ಸಾಸ್ ಪಾಸ್ತಾ. ವೈಟ್ ಸಾಸ್ ಪಾಸ್ತಾ. ಅದಕ್ಕೆ ಚೀಸ್ ಬೇಕು, ಬಟರ್, ಕ್ಯಾರೆಟ್, ಆನಿಯನ್, ಕ್ಯಾಪ್ಸಿಕಮ್, ಬಟಾಣಿ ಮತ್ತೆ ಬಾಯ್ಲ್ಡ್ ಮ್ಯಾಕ್ರೋನಿ ಮತ್ತೆ ಮೈದಾ ಮತ್ತೆ ಹಾಲು ಬೇಕು. ಒಂದು ಬಟರ್ ಹಾಕ್ಬೇಕಲ್ವಾ? ಮೊದಲು ಬಟರ್ ಹಾಕ್ಬೇಕು. ಹಾಲು ತಗೊಂಡ ಇಲ್ಲೇ ಆ ಬಟರ್ ಮೆಲ್ಟ್ ಆದ್ಮೇಲೆ ಏನ್ ಮಾಡ್ಬೇಕು? ಮೈದಾ ಹಾಕ್ಬಿಟ್ಟು ಹಾಲು ಹಾಕ್ಬೇಕು. ಮೈದಾ ಹಾಕ್ಬಿಟ್ಟು ರೋಸ್ಟ್ ಮಾಡ್ಬೇಕು. ರೋಸ್ಟ್ ಆದ್ಮೇಲೆ ಹಾಲು ಹಾಕ್ಬೇಕು. ಮಿಕ್ಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನನಗೆ ಹುಷಾರಿಲ್ಲ, ಅದರಲ್ಲೇ ಮಾಡ್ಕೊಡು ಅಂತ ಹೇಳಿ ತಲೆ ತಿಂತಾ ಇದ್ದಾನೆ. ನನಗೆ ನೋಡಿ, ಶೀತ ಕೆಮ್ಮು ಆಗಿ ವಾಯ್ಸ್ ಹೆಂಗಾಗಿ ಹೋಗಿದೆ, ಮುಖನೂ ಹೆಂಗಾಗಿ ಹೋಗಿದೆ. ಇವಳು ಮಾತ್ರ ಹಠ ಮಾಡೋದು ಮಾತ್ರ ಬಿಡಲ್ಲ. ಬಟರ್ ಮೆಲ್ಟ್ ಆಯ್ತಲ್ಲ, ಮಿಕ್ಸ್ ಮಾಡಲಾ? ಜಾಸ್ತಿ ಆಯ್ತಾ ಅಂತ ಮೈದಾ ಹಿಟ್ಟು ಅಲ್ಲ. ಈಗ ಹಾಲು ಹಾಕಿದ್ರೆ ಸರಿ. ಇದಕ್ಕೆ ಹಾಕೋಣ ಹಾಲು. ನೀ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೈ ಆಗ್ಬೇಕದು. ನೋಡಿ, ನಮ್ಗೆಲ್ಲ ನುಗ್ಗೆಕಾಯಿ ಸಾರು ಮಾಡಕ್ ಇಟ್ಟಿದ್ದೀನಿ. ಅದು ಆಲ್ರೆಡಿ ಬಾಯ್ಲ್ ಆಗಿದೆ. ಇವಳಿಗೆ ನುಗ್ಗೆಕಾಯಿ ಸಾರು ಬೇಡ ಅಂತೆ ಮಧ್ಯಾಹ್ನಕ್ಕೆ. ಆಕ್ಚುಲಿ ನುಗ್ಗೆಕಾಯಿ ಸಾರು ಇಷ್ಟ. ಅದೇ ಅದಕ್ಕೆ ಚೇಂಜ್ ಆಯ್ತು. ಮ್ಯಾಕ್ರೋನಿ ಮಾಡೋಣ ಅಂತ ಮಾಡ್ತೀನಿ. ನೆಕ್ಸ್ಟ್ ಏನ್ ಹಾಕ್ತೀಯಾ? ಹಾಲು ಅದು ಫ್ರೈ ಆಯ್ತಾ ಮೈದಾ ಹಿಟ್ಟು? ಹಾಕ್ಲಾ?
ಟೆಕ್ಸ್ಚರ್ ಅಷ್ಟೊಂದು ಆಗಲಿಲ್ಲ. ಇನ್ನೊಂದು ಹಾಕ್ತೀನಿ. ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಆದ್ರೆ ಚೆನ್ನಾಗಿರ್ತಿತ್ತು. ಇವಾಗ ನಾನು ಸಾಂಬಾರಿಗೆ ಇಲ್ಲಿ ಹಾಕ್ಬೇಕು ತಾಳು, ನೀನು ಇಲ್ಲಿ ಮಾಡ್ಕೊತಾ ಇದ್ದೆ. ನೆಕ್ಸ್ಟ್ ಚೀಸ್ ಹಾಕು. ನಾನು ಸಾಂಬಾರು ಮಾಡ್ತಾ ಇದ್ದೀನಿ. ಇನ್ನೊಂದ್ಸತಿ ಹಾಕೋಣ. ಇದು ನನ್ನ ಸಾಂಬಾರಿಗೆ ಸಾಂಬಾರು ಪುಡಿ, ಖಾರದ ಪುಡಿ. ಮನೇದು ಮನೇದು ಸಾಂಬಾರು ಪುಡಿ ಹಾಕ್ತೀನಿ. ಖಾರದ ಪುಡಿ ಹಾಕಿಲ್ಲ, ಹಾಕ್ತೀನಿ. ಯಾವುದು ಅಲ್ಲ, ಅದು ಗೊತ್ತಿಲ್ಲ ಟೇಸ್ಟ್ ಹೇಗಿದೆ ಅಂತ. ಈಗ ಅಷ್ಟೇ ಅದೇ ನಾನು ಈ ಸಾಂಬಾರು ಹಾಕ್ಲಿಲ್ಲ. ಫುಲ್ ಹಾಕೋಣ ಈಗ. ಸೊ ಫೈನಲಿ ಈ ಥರ ಮಾಡಿದ್ದಾಳೆ. ವೈಟ್ ಸಾಸ್ ಮ್ಯಾಕ್ರೋನಿ. ಹ್ಯಾಪಿನಾ? ಟೇಸ್ಟ್ ಹೆಂಗಿದೆ? ಕ್ಯಾರೆಟ್ ಸ್ವಲ್ಪ ಬೇಕಿನ್ನ. ಇರ್ಲಿ ಬಿಡು, ಹಂಗೆ ಕ್ರಂಚಿ ಕ್ರಂಚಿಯಾಗಿ ಇರುತ್ತೆ. ಓಕೆ, ಆಫ್ ಮಾಡಲಾ? ಆಫ್ ಮಾಡು. ಸಾಂಬಾರ್ ರೆಡಿ ಆಗಿದೆ. ಇವಾಗ ಬಾಳೆಕಾಯಿ ಪಲ್ಯ ನೆಂಚ್ಕೊಳತ್ತೆ. ಯೂಶಲಿ ಬಾಳೆಕಾಯಿ ಪಲ್ಯ ನಾವೇನು ಮಾಡಲ್ಲ. ಮತ್ತೆ ಹಬ್ಬಕ್ಕೆ ಅಂತ ತರಿಸಿದ್ದು ಒಂದು ಬಾಳೆಕಾಯಿ ಉಳಿತು. ಸೊ ಅದನ್ನ ವೇಸ್ಟ್ ಮಾಡೋದಕ್ಕೆ ಅಂತ ನೆಂಚ್ಕೊಂಡು கொஞ்சம் ಪಲ್ಯ ಮಾಡೋಣ. ಸೋರೆಕಾಯಿ ಪಲ್ಯ ಅಂತ. ಸೊ ಅವಾಗ ತೊಗೊಂಬಂದಿದ್ದು ಬಾಳೆಕಾಯಿನ. ಯೂಶಲಿ ನಾವು ತೊಗೊಂಬರಲ್ಲ. ಸೊ ಒಂದು ಇಷ್ಟಲ್ವಾ ಅಂತ ಹೇಳಿ ಮಾಡ್ತಾ ಇರೋದು. ಬಾಳೆಕಾಯಿ ಚಿಪ್ಸ್ ಮಾಡೋಣ ಅಂದ್ಕೊಂಡು, ಬಟ್ ಅದು ತುಂಬ ಎಣ್ಣೆ ಇರುತ್ತೆ. ಸಖತ್ ಎಣ್ಣೆ ಪುಡಿ ಇರುತ್ತೆ ಅದು. ಸೊ ಅದು ಬೇಡ ಅಂತ ಮೊದಲೇ ಕೆಮ್ಮಾಗಿದೆ, ಕಫ ಆಗಿದೆ. ಸೊ ಬಾಳೆಕಾಯಿ ಚಿಪ್ಸ್ ಬೇಡ, ಪಲ್ಯ ಮಾಡ್ಕೊಳ್ಳೋಣ ಅಂತ ಪಲ್ಯ ಮಾಡ್ತಾ ಇದ್ದೀವಿ. ಸ್ವಲ್ಪ ಅರಿಶಿನ ಹಾಕ್ತೀವಿ, ಬೇಗ ಬೇಯುತ್ತೆ. ನಾನು ಆ ಫೋರ್ಸಲ್ಲಿ ಕೈ ಆಡಿಸ್ತಾ ಇದ್ದೀನಿ, ಕೆಳಗಡೆ ಎಲ್ಲ ಬೀಳ್ತಾ ಇದ್ದೀನಿ. ಸ್ವಲ್ಪ ಸಿಮ್ಮಿಗೆ ಇಡ್ತೀನಿ, ನೀಟಾಗಿ ಬೇಯಿಸ್ಕೊಳ್ಳಿ. ಸೊ ಆಲ್ಮೋಸ್ಟ್ ಆಯಿತು ಬಾಳೆಕಾಯಿ ಪಲ್ಯ. ಒಂದು ಫೈನಲ್ ಮಿಕ್ಸ್ ಕೊಟ್ಬಿಡೋಣ.
ನೀರು ಹಾಕು. ಯೂಶಲಿ ನಾನು ಎಲ್ಲ ಪಲ್ಯಕ್ಕೂ ಸಾಂಬಾರ್ ಪೌಡರ್ ಯೂಸ್ ಮಾಡೇ ಮಾಡ್ತೀನಿ. ಸಾಂಬಾರ್ ಪೌಡರ್ ಅಂತಂದ್ರೆ ನಮ್ಮ ಮನೇಲಿ ಯೂಶಲಿ ಒಂದು ತರ ಮಸಾಲ ಪೌಡರ್ ರೆಡಿ ಮಾಡಿಟ್ಟಿರ್ತೀವಿ, ಈ ತರದ್ದು. ಇದಕ್ಕೆ ಖಾರದ ಪುಡಿ ಮಿಕ್ಸ್ ಮಾಡಿರಲ್ಲ. ಸೊ ಇದನ್ನ ನಾನು ಎಲ್ಲದಕ್ಕೂ ಪಲ್ಯಗಳಿಗೆ ಹಾಕ್ತಾ ಇರ್ತೀನಿ ಯೂಶಲಿ. ಸೊ ಇದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬರೀ ಅರ್ಶಿನ ಹಾಕೋದ್ಕಿಂತ ಇದನ್ನ ಹಾಕಿದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟ್. ಸೊ ಒಂದು ಪ್ರೆಸ್ ಮಾಡಿ ಚೆಕ್ ಮಾಡಿ ನೋಡೋಣ. ಸೊ ಆಲ್ಮೋಸ್ಟ್ ಬೆಂದಿದೆ, ಇನ್ನೊಂಚೂರು ಬೇಯಬೇಕು. ಸೊ ಇದಕ್ಕೊಂದು ಲಿಡ್ ಮುಚ್ಚಿಬಿಡೋಣ, ಬೇಯ್ಕೋತಾ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಅಡುಗೆ ಆಗಿದೆ. ರೈಸ್ ರೆಡಿ ಆಗಿದೆ, ಸಾಂಬಾರ್ ರೆಡಿ ಆಗಿದೆ, ಬಾಳೆಕಾಯಿ ಪಲ್ಯ ರೆಡಿ ಆಗ್ತಾ ಇದೆ. ಸೊ ಇವಾಗ ನೆಕ್ಸ್ಟು ಕಿಚನ್ ಸ್ಲ್ಯಾಬು ಮತ್ತೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಥಿಂಗ್ ಸ್ನಾನ ಮಾಡೋದು. ಯೂಶಲಿ ನಾನು ಸ್ನಾನ ಮಧ್ಯಾಹ್ನನೇ ಮಾಡೋದು, ಯಾಕಂದ್ರೆ ಪಾಪು ಮಲಗಿರ್ತಾಳೆ. ಈಗ 11 to 12 ಅದು 11 to 1 o'clock ತನಕ ಪಾಪು ಮಲಗಿರ್ತಾಳಲ್ಲ, ಅವಳು ಮಲಗೆದ್ಮೇಲೆ ನಂದು ಸ್ನಾನ, ಇಲ್ಲ ಅಂದ್ರೆ ಅವಳು ಮಲಗಿದಾಗ ನಂದು ಸ್ನಾನ. ಸೊ ಅಲ್ಲಿ ಆ ಟೈಮಲ್ಲಿ ನಾವು ಅಡುಗೆ ಎಲ್ಲ ಮಾಡ್ಕೊಂಡು ಮುಗಿಸ್ಕೊತೀವಿ. ಸೊ ನೋಡಿ, ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡೋಣ. ಅಡುಗೆ ಮಾಡೋದೊಂದು ಕೆಲಸ, ಕ್ಲೀನಿಂಗ್ ಮಾಡೋದೊಂದು ಕೆಲಸ. ಇದು ಮಾತ್ರ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ನೋಡೋಣ ಬಾಳೆಕಾಯಿ ಬೆಂದಿದೇನ ಅಂತ. ಸ್ಪೂನ್ ಕೆಳಗೆ ಬಿಟ್ಬಿಡ್ತು. ಇನ್ನು ಸ್ವಲ್ಪ ಬೇಯಬೇಕು. ಅಷ್ಟೊತ್ತಿಗೆ ಕಿಚನ್ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ. ಚೆನ್ನಾಗಿ ಬಂದು ಇಟ್ಬಿಟ್ಟು ಪಾಸ್ತಾ ಯಮ್ಮಿ ಆಗಿತ್ತು. ಈಗ ಏನ್ ಮಾಡ್ತಿದ್ದೆ ಮಮ್ಮಿ ನೀನು? ಬಾಳೆಕಾಯಿ ಪಲ್ಯ. ಸಾಂಬಾರ್ ಆಯ್ತಾ? ಮಧ್ಯ ಮಧ್ಯ ಬಿಸಿನೀರು, ಯಾಕೆಂದ್ರೆ ಶೀತ ಆಗಿರೋದ್ರಿಂದ. ನಾನು ಆಲ್ಮೋಸ್ಟ್ ಒಂದು ವೀಕಿಂದ ಬಿಸಿನೀರೇ ಕುಡಿತಾ ಇದ್ದೀನಿ, ತಣ್ಣೀರು ಟಚ್ಚೇ ಮಾಡಿಲ್ಲ. ಪಾತ್ರೆ ತೊಳೆಯಕ್ ಬಿಟ್ಟೆ, ಆದ್ರೂ ಶೀತ ಕಡಿಮೆ ಆಗ್ತಾ ಇಲ್ಲ ನನಗೆ. ಇದು ಯಾವ ತರ ವೈರಸ್ ಇರ್ಬೋದು? ಪಾತ್ರೆ ತೊಳೆಯಕ್ಕೂ ಬಿಸಿನೀರು ಬಿಟ್ಕೋ.
ಚೆನ್ನಾಗುತ್ತೆ. ಸೊ ಫೈನಲಿ ಅಡುಗೆ ಆಯ್ತು, ಆಫ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಸಂಡೇ ಸ್ಪೆಷಲ್ ಅಂತಂದ್ರೆ ಯೂಶಲಿ ನಾವೆಲ್ಲ ನಾನ್ ವೆಜ್ ಏನಲ್ವಲ್ಲ, ವೆಜಿಟೇರಿಯನ್ಸ್. ನಮ್ದಿದೆ ಸ್ಪೆಷಲ್ಲು. ಸಮ್ಟೈಮ್ಸ್ ಪಲಾವು, ಮಶ್ರೂಮು, ಆ ಥರ ಬಿರಿಯಾನಿ ಏನಾದರೂ ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ಈ ವೀಕೆಂಡಿಂದು ಸ್ಪೆಷಲ್ ಇದೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಬಾಯ್. ಶೇರ್, ಸಬ್ಸ್ಕ್ರೈಬ್.